ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಡೆಕಾಥ್ಲಾನ್ಗೆ ಹೋಗಿದ್ದೀವಿ. ಯಾಕೆ ಅಂದರೆ ಇವತ್ತಿನ ದಿನ ಫುಲ್ ಶಾಪಿಂಗ್ ಡೇ ಆಗೋಯ್ತು. ಬನ್ನಿ ನೋಡೋಣ ಏನೇನೆಲ್ಲ ಶಾಪ್ ಮಾಡಿದ್ದೀವಿ ಅಂತ. ನಮಗೆ ನಿಮಗಲ್ಲ ನೋಡಿ ಅಲ್ಲಿಂದ ನಾವು ಸಾಕಮ್ಮ, ನಂಗೆ ಅದು ನೋಡ್ಬೇಕು. ಇಟ್ಕಮ್ಮ ಬಾಮ ಡ್ಯಾಡಿ ಹೋಯ್ತು. ತುಂಬ ಕಲೆಕ್ಷನ್ಸ್ ಬಂದಿದೆ. ವಿಂಟರ್ ಕಲೆಕ್ಷನ್ಸ್ ಎಲ್ಲ ಇದೆ. ಮಕ್ಳಿಗೆ ಬೇಕಾಗಿರೋ ಸ್ಪೋರ್ಟ್ಸ್ ಐಟಮ್ ಕೂಡ ಇದೆ. ನನಗೆ ಡೆಕಾಥ್ಲಾನಲ್ಲಿ ನಾನು ಜಾಸ್ತಿ ಪರ್ಚೇಸ್ ಮಾಡೋದು ನನ್ನ ಮಗನಿಗೆ ಏನು ಬೇಕು ಅದನ್ನು ಜಾಸ್ತಿ. ನಾನು ನನ್ನ ಮಗನಿಗೆ ಸ್ಕೂಲ್ ಬ್ಯಾಗ್ಸು ಮತ್ತು ಅವನ ಸ್ಪೋರ್ಟ್ಸಿಗೆ ಏನೇನು ಬೇಕು ಅದೆಲ್ಲ, ಅವ್ನ ಗೇಮ್ಸಿಗೆ ಏನೇನು ಬಾಲ್ಸು, ಬ್ಯಾಗ್ಸು ಮತ್ತು ಶೂಸು, ಸಾಕ್ಸು ಈ ಥರದ್ದೆಲ್ಲ ಬೇಕಾದಾಗ ಲೆಗ್ ಪ್ಯಾಡ್ಸ್ ಎಲ್ಲ ಬೇಕು ಅಲ್ವಾ. ಸೊ ಅದನ್ನೆಲ್ಲ ನಾನು ಅಲ್ಲಿ ತೊಗೊಳ್ತೀನಿ. ಹಸ್ಬೆಂಡ್ ಕೂಡ ತೊಗೊಳ್ತಾರೆ, ಅವ್ರಿಗೆ ಬಟ್ಟೆಗಳು ಬೇಕಂದರೆ ಅಲ್ಲಿ ತೊಗೊಳ್ತಾರೆ. ಚೆನ್ನಾಗಿದೆ. ಫೈನಲಿ ನಾವು ಇಷ್ಟು ತೊಗೊಂಡು ಅಲ್ಲಿಂದ ಬಂದ್ವಿ. ಅಲ್ಲಿಂದ ನಾವು ಊಟಕ್ಕೆ ಬಂದಿದ್ದೀವಿ. ಮಂದಿ ರೆಸ್ಟೋರೆಂಟ್, ಅರೇಬಿಯನ್ ಪ್ಯಾಲೇಸ್ ಅಂತ. ಅಲ್ಲಿ ಸ್ವಲ್ಪ ಊಟ ಎಲ್ಲ ಮಾಡಿದ್ವಿ. ಜಾಸ್ತಿ ಏನು ಆರ್ಡ್ರ್ ಮಾಡಿಲ್ಲ, ತಿನ್ನಬೇಕು ಅನ್ನಿಸ್ತಾ ಇರಲಿಲ್ಲ. ಆದರೂ ಸ್ವಲ್ಪ ಲೈಟಾಗಿ ತಿಂದ್ಬಿಟ್ಟು ನೆಕ್ಸ್ಟ್ ಶಾಪಿಂಗ್ ಶುರು ಮಾಡ್ಬೋದು ಅಂತ ಹೇಳ್ಬಿಟ್ಟು ತಗೊಂಡು ತಿಂದ್ವಿ. ಊಟ ಎಲ್ಲ ಮುಗಿಸ್ಬಿಟ್ಟು ನಾವು ಟ್ರೆಂಡ್ಸಿಗೆ ಬಂದಿದ್ದೀವಿ. ಟ್ರೆಂಡ್ಸಲ್ಲಿ ತುಂಬ ಕಲೆಕ್ಷನ್ಸ್ ಬಂದಿದೆ, ತುಂಬ ಚೆನ್ನಾಗಿದೆ ಬಟ್ಟೆಗಳೆಲ್ಲ. ನಾನು ತುಂಬ ಬಟ್ಟೆಗಳು ತೊಗೊಂಡ್ಬಿಟ್ಟೆ. ಆಫರ್ಸ್ ಬೇರೆ ನಡೀತಾ ಇತ್ತು. ಹಾಗಾಗಿ ನಾನು ನನ್ನ ಹಸ್ಬೆಂಡ್ಗೂ ನನ್ನ ಮಗನಿಗೂ ನನಗೂ ಕೂಡ ಶಾಪ್ ಮಾಡಿದ್ದೀವಿ. ಬಟ್ಟೆಗಳಿಗೆ ಮಾತ್ರ ಅಲ್ಲ, ಅಲ್ಲಿ ಶೂಸು, ಚಪ್ಪಲ್ಸು, ಬ್ಯಾಗ್ಸು ಎಲ್ಲ ಇದೆ. ಅಲ್ಲಿ ಏನೇನು ಐಟಮ್ ಇದೆ ಅದ್ರ ಮೇಲೆ ಎಲ್ಲ ಆಫರ್ಸ್ ನಡೀತಾ ಇದೆ. ನಾನು ಕೂಡ ತುಂಬ ಪರ್ಚೇಸ್ ಮಾಡಿದೆ. ಫೈನಲಿ ನಾವು ಪರ್ಚೇಸ್ ಮಾಡಿ ಮನೇಲಿ ತಂದಿಟ್ಬಿಟ್ಟು ಮತ್ತೆ ಪುನಃ ಹೋದ್ವಿ. ಮತ್ತೆ ನಾವು ಹೋಗಿದ್ದು ಲಿಬಾಸ್ಗೆ, ಅಲ್ಲೂ ಕೂಡ ಪರ್ಚೇಸ್ ಮಾಡಿ ಬಂದಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.